ಒಳ್ಳೆ ದಿನ ಇತ್ತು, ನೀವು ನನ್ನ ಮಾತೇ ಕೇಳಲಿಲ್ಲ. ಅದು ಬಿಟ್ರೆ ನಾಡಿದ್ದೊಳ್ಳೆ ದಿನ ಇದೆ, ಅದು ಬೇಡ ಅಂದರೆ ಶುಕ್ರವಾರ ಇದೆ, ಅದು ಬೇಡ ಅಂದರೆ ಇನ್ನು 15 ದಿನ ಆದಮೇಲೆ ಇರೋದು. ಲೇ ನಾಗು, ಮನೇಲಿ ಈಗಾಗಲೇ ಇಷ್ಟು ರಂಪಾಟ ನಡೀತಾ ಇದೆ, ಅದರಲ್ಲಿ ನೀನು ಹರಿಸ್ಕೊಳ್ಳೋ ಕಾರ್ಯಕ್ರಮ ಬೇರೆ. ನನಗೆ ಒಂದು ಡೌಟ್ ಕಣೆ, ನಿನಗೆ ತಲೆ ಇಲ್ಲದೆ ಮಾತಾಡ್ತೀಯೋ ಅಥವಾ ತಲೆ ಇದ್ದು ಇಲ್ಲದೆ ಇರೋರ ಥರ ಆ್ಯಕ್ಟ್ ಮಾಡ್ತೀಯೋ? ನೋಡೇ ಸುರಭಿ, ನಾನು ಏನೇ ಮಾಡ್ಬೇಕಂದ್ರೂ ನಿಮ್ಮಪ್ಪ ತೆಗ್ದಾಕೆ ಮಾತಾಡೋದು. ಅಪ್ಪ, 1000 ಕಷ್ಟ ಇದ್ರೂ ಅದರಲ್ಲಿ ನೆಮ್ಮದಿನ ಹುಡುಕ್ಬೇಕು ಅಂತ ದೊಡ್ಡೋರು ಹೇಳಲ್ವಾ? ನಮ್ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ಅಮ್ಮ ಏನೋ ರಿಲ್ಯಾಕ್ಸ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ತಪ್ಪಾ? ನೀನು ಹೇಳ್ತಾ ಇದೀಯ ಮಗಳೇ, ತಪ್ಪಲ್ಲ. ನೋಡು, ನಮ್ಮೆಲ್ಲರ ಮೈಂಡು ರಿಫ್ರೆಶ್ ಆಗಬೇಕು ಅಂದ್ರೆ ನಾವೆಲ್ಲರೂ ಈ ಸಂಸಾರ ಜಂಜಾಟ ಬಿಟ್ಟು ಕುಟುಂಬ ಸಮೇತರಾಗಿ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರಬೇಕು. ನಾನು ಹೇಳಿದ್ರೆ ನಿನಗೆ ತಲೆ ಓಡಲ್ಲ ಅಂತ ಹೇಳೋದು, ಅದೇ ಮಗಳು ಹೇಳಿದ್ರೆ ಜೈ ಅನ್ಬಿಡೋದಾ? ನಿಜ ಹೇಳಬೇಕು ಅಂದ್ರೆ ನಿಮ್ಮ ಅಣ್ಣ ಮುನೇಂದ್ರಗಿಂತ ನೀವು ಎಲೆಕ್ಷನ್ ನಿಲ್ಬೇಕಾಗಿತ್ತು. ಏನು ಎಲ್ರೂ ಸೇರ್ಕೊಂಡು ಎಲೆಕ್ಷನ್ ಬಗ್ಗೆ ಮಾತಾಡ್ತಿರೋ ಹಾಗಿದೆ? ಭಾಗ್ಯ ಅವರೇ, ಈ ಸಲ ಎಲೆಕ್ಷನ್ ಅಲ್ಲಿ ನಾಗವಂಶದ ದೊಡ್ಡೋರ್ ಮುಂದೆ ನಾಗವಂಶದ ಚಿಕ್ಕವ್ರಿಗೆ ನಿಲ್ಸೋಣ ಅನ್ಕೊಂಡಿದೀನಿ. ಎಲೆಕ್ಷನ್ ಗುರುತು ಏನ್ ಹೇಳಿ ನೋಡೋಣ? ಏನು? ಕಾವಲಿ. ಅಯ್ಯ, ಕಾವಲಿ ಯಾಕಮ್ಮ? ಸುರಭಿ, ಎಲ್ರು ದೋಸೆ ತಿರುವಾಕಿದ್ರೆ ನಿಮ್ಮಪ್ಪ ಕಾವಲಿನೇ ತಿರುವಾಕ್ತಾರೆ. ನಾಗು, ಏಯ್ ಸಾಕು ಸುಮ್ಮನಿರೇ ನೀನು. ಏನಿದೆ ಬಿಗ್ತಿಯಮ್ಮವ್ರ ಮುಂದೆ? ಬಿಗ್ತಿಯಮ್ಮ ಅದು ಏನೂ ಇಲ್ಲ, ಇವಳು ಏನೋ ಹರಕೆ ಹೊತ್ಕೊಂಡಿದ್ದಾಳೆ. ಮನೆಯವರೆಲ್ಲರೂ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಂತೆ, ಅದಕ್ಕೆ ದಿನಾಂಕ ಗುರ್ತು ಹಾಕ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ದೇವಸ್ಥಾನ ಪೂಜೆ ಅಂದ್ರೆ ಆ ಡೇಟ್ಗೆ ಎಲ್ಲರೂ ಫ್ರೀ ಆಗಿರ್ಬೇಕಲ್ವೇನೆ? ನಿಜ, ಹಾಗಂತ ಸುಮ್ಮನೆ ಇರೋದಿಕ್ಕಾಗೋದಿಲ್ಲ ಅಲ್ವಾ? ಯಾರ್ಯಾರು ಫ್ರೀ ಇದ್ದಾರೋ ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆಯ್ತು. ಹಾ, ನೋಡಿದ್ರ, ಭಾಗ್ಯ ಅವ್ರ ಓಟು ನನಗೆ ಬಿತ್ತು. ಇನ್ ನನ್ನ ಮಗಳು ನನ್ನ ಮಾತೆ ಕೇಳೋದು, ಹಾಗಾಗಿ ಇಲ್ಲಿ ನನ್ನ ಮಾತೆ ನಡೆಯೋದು. ಬಿಗ್ತಿಯಮ್ಮ, ನನ್ನ ಕಿವಿನ ನನ್ನ ಕನ್ನಡಕ ತಗಲ ಹಾಕೋದಕ್ ಬಿಟ್ರೆ ಹೆಚ್ಚಿಗೆ ಬಳಸೋದು ಇವಳು ಮಾತನ್ನು ಕೇಳಿಸ್ಕೊಳ್ಳೋದಕ್ಕೇನೆ. ಹಾ, ಇತ್ತೀಚೆಗಂತೂ ನನ್ನ ಅಂತರಂಗದ ಧ್ವನಿ ಕೂಡ ಇವಳು ಮಾತಾಡ್ದಾಗೇ ಇರುತ್ತೆ. ಹೆಸರಿಗೆ ಮಾತ್ರ ನಾಗೇಂದ್ರ, ನನ್ನನ್ನು ಫುಲ್ ಆವರಿಸ್ಕೊಂಡಿರೋದು ಈ ನಾಗಲಕ್ಷ್ಮಿನೇ. ಬಿಗ್ತಿಯಮ್ಮ, ಇನ್ನೊಂದು, ನಾನೇನಾದ್ರೂ ಕಲ್ಲಿನ ಹಾಕಿ ಸುಮ್ಮನೆ ಇದ್ರೆ ನನ್ನ ಮೇಲೇನೆ ಶಿಲಾಶಾಸನ ಕೆತ್ಬಿಡ್ತಾಳೆ ಇವಳು. ಇನ್ನು ನಿಮ್ಗೆ ಕರೆಕ್ಟ್ ಆಗಿ ಕರಾರುವಕ್ಕಾಗಿ ಹೇಳಬೇಕು ಅಂದ್ರೆ, ನಾನು ಟಿವಿ, ಇವಳು ರಿಮೋಟ್. ಇಲ್ಲಿ ಕೂತಿದ್ದಾಳಲ್ಲ ನನ್ನ ಮಗಳು, ಅವಳೆ ಮೇನ್ ಸ್ವಿಚ್. ನೋಡಿದ್ರ ಭಾಗ್ಯ ಅವರೇ, ಒಂದೇ ಒಂದು ಕೋರಿಕೆ ಇಟ್ಟಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತಿದ್ದಾರೆ. ಇವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಈ ಮನೇಲಿ ಹೆಣ್ಮಕ್ಳೇ ಜೋರು ಅಂತ ನಿಮ್ ತಾಯಿಯವ್ರು ಇದ್ದಾಗಿಂದ ನೋಡಿದಿನಲ್ಲ ನಾನು. ಆಹಾ, ಎಷ್ಟು ಚೆನ್ನಾಗಿ ಗಮನಿಸಿದಿರ ಬಿಗ್ತಿಯಮ್ಮ. ನಾನು 10 ವಾಕ್ಯಗಳಲ್ಲಿ ಹೇಳೋದನ್ನ ನೀವು ಒಂದೇ ವಾಕ್ಯದಲ್ಲಿ ಹೇಳ್ಬಿಟ್ರಿ. ಅಪ್ಪ, ಮಾತಲ್ಲೇ ವಿಷಯನ ಮರ್ಸ್ಬೇಡ. ಇದ್ರೊಳಗೆ ಯಾವ ಡೇಟ್ ಚೆನ್ನಾಗಿದೆ ಅಂತ ನೋಡಿ ಬೇಗ ಡಿಸೈಡ್ ಮಾಡು. ಇಲ್ಲ ಅಂದ್ರೆ ನಾವ್ ಯಾವ ದಿನ ಹೋಗ್ತೀವೋ ನೀನ್ ಅವತ್ ಬಾ ಅಷ್ಟೇ. ಆಯ್ತು, ಇರು ಮಗಳೇ. ನನ್ಗೇನೋ ನಾಡಿದ್ದೇ ಚೆನ್ನಾಗಿ ಅಂತ ಅನಿಸ್ತಿದೆ. ನಾನು ಆಗ್ಲಿಂದ ಅದೇ ತಾನೇ ಹೇಳ್ತಿರೋದು. ಇದನ್ನ ಹೇಳಕ್ಕೆ ಆಗ್ಲಿಂದ ಸತಾಯಿಸ್ತಿದ್ದೀರಾ. ನೀವೇನಂತೀರಾ ಭಾಗ್ಯ ಅವರೇ? ನಾನು ದೇವರಾಜ್ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಅತ್ತೆ, ಆಸ್ಪತ್ರೆಗೆ ಇನ್ನೊಂದ್ ದಿನ ಹೋದ್ರಾಯ್ತು. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ನೀವಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇನ್ನೊಂದ್ ವಿಷಯ ಗೊತ್ತಾ? ನೀವ್ ನಮ್ ಜೊತೆ ಇದ್ರೆ ನಿಮ್ ಮಗ ತುಟಿಕ್ ಪಿಟಿಕ್ ಅನ್ನಲ್ಲ. ನಮ್ ಕೆಲ್ಸ, ನಮ್ ಪೂಜೆ ಎಲ್ಲ ಸರಾಗವಾಗಿ ನಡೆಯುತ್ತೆ. ಹೌದು ಭಾಗ್ಯ ಅವರೇ, ಸುರಭಿ ಹೇಳೋದು ಸರಿಯಾಗಿದೆ. ಸೂರ್ಯ, ಬಾಬಾ, ನಿನ್ಗೆ 100 ವರ್ಷ ಆಯಸ್ಸು. ಇಷ್ಟು ಹೊತ್ತು ನಿನ್ನ ವಿಷಯನೇ ಮಾತಾಡ್ತಿದ್ವಿ ನಾವು. ಕೂತ್ಕೊಳ್ಳಿ. ಹೇಳಿ ಅಂದ್ರೆ ಏನ್ ಸಮಾಚಾರ? ಎಲ್ಲ ನಿಮ್ಮ ಅತ್ತೆಯವ್ರ ಕಾರ್ಯಕ್ರಮ ಅಳಿ ಅಂದ್ರೆ. ಈ ಮನೇಲಿ ನಡೆದಿರೋ ಘಟನೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದಕ್ಕೆ ನಮ್ಮ ಮಗಳು ಸುರಭಿ ನಮ್ಮನೇಲೆ ಉಳಿಯೋ ಹಾಗಾದ್ರೆ, ರುಕ್ಮಿಣಿ ಸೇಫ್ ಆಗಿ ಬಂದ್ರೆ, ಪದ್ಮಿನಿ ಸರಿ ಹೋದ್ರೆ ಕುಟುಂಬ ಸಮೇತರಾಗಿ ಬಂದು ಪೂಜೆ ಮಾಡಿಸಿ ಪ್ರಸಾದ ವಿನಿಯೋಗ ಮಾಡ್ತೀವಿ ಅಂತ ತಾಯಿ ಜಗದಾಂಬೆ ಹೆಸರಲ್ಲಿ ಹರಕೆ ಹೊತ್ಕೊಂಡಿದಾರಂತೆ. ಅದಕ್ಕೆ ಯಾವ ಡೇಟ್ಗೆ ಎಲ್ಲರೂ ಹೋದ್ರೆ ಒಳ್ಳೇದು ಅಂತ ಡೇಟ್ ಫಿಕ್ಸ್ ಮಾಡ್ತಾ ಇದ್ವಿ. ಪದ್ಮಿನಿ ಬರ್ತಾಳಲ್ವಾ? ನಿನ್ ತಂಗಿ ಬರ್ಲಿಲ್ಲ ಅಂದ್ರೆ ನೀನ್ ಬರ್ತೀಯಾ? ಅಳಿಯಂದ್ರೆ
ಈ ಮನೆಯವ್ರ ಮೇಲೆ ಸಾಕಷ್ಟು ಜನರ ದೃಷ್ಟಿ ಬಿದ್ದಿದೆ. ನಾವೇನೇ ಮಾಡ್ಬೇಕಂದ್ರು ಏನಾದ್ರೂ ಆಗಿ ಮನಸ್ತಾಪ ಜಗಳ ಬರ್ತಾನೆ ಇದಾವೆ. ಅದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ. ಅಮ್ಮ ಇದ್ರು ಇದನ್ನೇ ಮಾಡಿಸ್ತಾ ಇದ್ರು. ದಯವಿಟ್ಟು ನೀವು ಇದಕ್ಕೆ ಯಾವುದೇ ತಂಟೆ ತಕರಾರು ತೆಗಿಬಾರ್ದು. ಯಾಕಂದ್ರೆ ಅವಳಿ ಮನೆ ಸೊಸೆ, ಈ ಮನೆ ಮುತ್ತೈದೆ, ಈ ಮನೆ ಕುಲದೇವತೆಗೆ ಅವಳೆ ತಾನೇ ಪೂಜೆ ಮಾಡಬೇಕು. ಅತ್ತೆ ಅತ್ತೆ ಈಗ ನಾನೇನಾದ್ರೂ ಮಾತಾಡದ್ನ? ನಾಗಲಕ್ಷ್ಮಿ ಅವರೇ, ನೀವು ಸಂಕಲ್ಪ ಮಾಡಿದ ಸಮಯ ತುಂಬ ಚೆನ್ನಾಗಿದೆ. ಈ ಮನೆಗೂ ಮನೆ ಮಕ್ಕಳಿಗೂ ಎಲ್ರಿಗೂ ಒಳ್ಳೇದಾಗತ್ತೆ. ಇನ್ನು ಹೆಚ್ಚಿಗೆ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ನಾಡಿದ್ದು ನೀವೆಲ್ಲರೂ ಹೋಗ್ತಿದ್ದೀರಾ ಅಷ್ಟೇ. ಅದ್ ಸರಿ ಹೇಳಿ ಅಂದ್ರೆ ಹೋದ್ ಕೆಲಸ ಏನಾಯ್ತು? ಈ ಹಾರ್ಡ್ ಡಿಸ್ಕ್ನ ಅಂಗಡಿಯವರು ಸೆಕೆಂಡ್ ಹ್ಯಾಂಡ್ಗೆ ಬೇರೆಯವ್ರಿಗೆ ಮಾರಿದ್ರಂತೆ. ಅದು ಯಾರಿಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಎಲ್ಲ ವಿಫಲ ಆಯಿತು ಮಾವ. ಇರಲಿ, ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತಲ್ವ. ಸತ್ಯ ಯಾವಾಗ ಹೊರಗೆ ಬರಬೇಕು ಅಂತ ನಿರ್ಧಾರ ಆಗಿರುತ್ತೋ ಆವಾಗಲೇ ಅದು ನಮ್ಮ ಮುಂದೆ ಬರೋದು. ಇದನ್ನೇ ವಿಧಿಲಿಖಿತ ಅನ್ನೋದು. ಬಿಡಿ, ಇದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಷ್ಟು ನಮ್ಮ ನೆಮ್ಮದಿನೇ ಹಾಳಾಗ್ತಾ ಇರುತ್ತೆ. ಅಂದಹಾಗೆ ಅತ್ತೆ, ನಾವು ದೇವಸ್ಥಾನಕ್ಕೆ ಯಾವಾಗ ಹೋಗ್ತಾ ಇದ್ದೀವಿ? ಮಾಡಿದ್ವಳೆ ಅಂದ್ರೆ ಸರಿ, ಪದ್ಮಿನಿನ ಕರೆಯೋದನ್ನು ಮರಿಬೇಡಿ. ಸುರಭಿ 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 ಅಳಿಯಂದ್ರು ನಮ್ಮ ಮಾತಿಗೆ ಒಪ್ಕೊಂಡ್ಬಿಟ್ರು ಕಣೆ. ಇನ್ಮೇಲೆ ನಿನ್ ಜೀವನ ಚೆನ್ನಾಗಿರುತ್ತೆ ರೀ. ಏನೇ? ನನ್ ಮಗಳು ಟಾಪ್ ಆಗಿ ಬರ್ತಾಳೆ. ಅಯ್ಯೋ, ನಿನ್ನ ಮಗಳು ಟಾಪ್ ಹೋಗೋದಾಗಿರ್ಲಿ, ನೀನ್ ಆಡ್ತಾ ನನ್ ಮೇಲೆ ಬಿದ್ದು ನನ್ನ ಜೀವನನ ಫ್ಲಾಪ್ ಮಾಡ್ಬಿಟ್ಯಾ. ಸುಮ್ಮನೆ ಇರ್ರಿ, ಯಾವುದಕ್ಕೂ ಖುಷಿ ಪಡಲ್ಲ. ಸುರಭಿ ಸುರಭಿ ಅಬ್ಬಾ, ಸದ್ಯಕ್ಕೆ ಒಂದು ಪ್ಯಾಕೆಟ್ ಚಿಪ್ಸ್ ತಂದು ಒಳ್ಳೆ ಕೆಲಸ ಮಾಡಿದೆ ನಾಗೇಂದ್ರಣ್ಣ. ಕುಡಿಯೋದು ಬಿಟ್ಬಿಟ್ಟು ಏನೋ ಲೆಕ್ಕಾಚಾರ ಆಗ್ತಾ ಇದೆಯಲ್ಲ ಏನಣ್ಣ?